ಎಲ್ಲೋ ಗೈಸ್ ಹಿಡಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SSLC ವಿದ್ಯಾರ್ಥಿಗಳು ಯಾರೆಲ್ಲ ಈ ವರ್ಷ ಎಕ್ಸಾಮ್ನ ಬರೆದಿದ್ದೀರಾ ಅವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ SSLC ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ವರ್ಷ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗ್ತೀರಾ. ಹೇಗೆ ಪಾಸ್ ಆಗ್ತೀರಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಹೊಸ್ತಾ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕೆ ಮರಿದ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SSLC ವಿದ್ಯಾರ್ಥಿಗಳು ಯಾರೆಲ್ಲ ಈ ವರ್ಷ ಎಕ್ಸಾಮ್ನ ಬರೆದಿದ್ದೀರಾ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವರ್ಷ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 33%ಗೆ ಇಳಿಸಿದ್ದಾರೆ. ನೀವು ಎಲ್ಲ ಸಬ್ಜೆಕ್ಟರು 33% ಬಂದರೆ ನಿಮಗೆ ಆ ಒಂದು ಏನು ಎಕ್ಸಾಮ್ನ ಬರೆದಿರ್ತೀರ ಎಕ್ಸಾಮ್ ಅನ್ನೋದು ನೀವು ಪಾಸ್ ಆಗ್ತೀರಾ. ಹೋದ ವರ್ಷ ಎಲ್ಲ ಹೆಂಗಿತ್ತಪ್ಪ ಅಂದರೆ ನಿಮಗೆ 35% ಇರಬೇಕಾಯಿತು. ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ಇಷ್ಟು ಮಾರ್ಕ್ಸ್ ತೆಗಿಬೇಕಂತಿತ್ತು. ಈ ವರ್ಷ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗೆ ಒಂದು ಏನು ಪಾಸಿಂಗ್ ಮಾರ್ಕ್ಸ್ನ ಕಮ್ಮಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 33% ತೆಗೆದ್ರೆ ನೀವು ಎಕ್ಸಾಮಲ್ಲಿ ಪಾಸ್ ಅಂತ ಕನ್ಸಿಡರ್ನ ಮಾಡಿದರೆ. ಈಗ ಕೇಳ್ಬೋದು ನೀವು, ಬ್ರೋ ನಾವು ಎಷ್ಟು ಮಾರ್ಕ್ಸ್ ತೆಗೆದ್ರೆ ನಾವು ಪಾಸ್ ಆಗ್ತೀವಿ ಅಂತ. ಫಸ್ಟು ಬಂದ್ಬಿಟ್ಟು ನಿಮಗೆ 33% ಬರುತ್ತೆ ಅಲ್ವಾ. ನಿಮಗೆ ಆ ಇಂಟರ್ನಲ್ ಮಾರ್ಕ್ಸು ಮತ್ತು ನೀವು ಏನು ಥಿಯರಿ ಎಕ್ಸಾಮ್ನ ಬರೀತೀರ ಅದು ಎರಡು ಸೇರಿಸಿ ನಿಮ್ಮನ್ನ ಈ ವರ್ಷ ಪಾಸ್ ಮಾಡ್ತಾರೆ. ಹೋದ ವರ್ಷ ಎಲ್ಲ ಹೆಂಗಿತ್ತಪ್ಪ ಅಂದರೆ ನಿಮಗೆ ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಿಮಗೆ ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಇತ್ತು. ಈ ಸತಿ ಬಂದ್ಬಿಟ್ಟು ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಂಟರ್ನಲ್ಲು ಸ್ಕೂಲಲ್ಲಿ ಏನು ಕೊಡ್ತಾರೆ ಇಂಟರ್ನಲ್ ಮಾರ್ಕ್ಸು ಪ್ಲಸ್ಸು ನಿಮಗೆ ಥಿಯರಿ ಎಕ್ಸಾಮಲ್ಲಿ ಏನು ಬರೀತಾರೆ ಅದನ್ನು ಎರಡೂ ಸೇರಿಸಿ ನಿಮಗೆ ಪ್ಲಸ್ನ ಮಾಡಿ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ನೀವು ಕೇಳ್ಬೋದು, ಬ್ರೋ ನಾನೀಗ ಇಂಟರ್ನಲ್ ಮಾರ್ಕ್ಸು ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ತೆಗೆದ್ರು ಎಷ್ಟು ಮಾರ್ಕ್ಸ್ ಬಂದರೆ ನಾವು ಪಾಸ್ ಆಗ್ಬೋದು ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ಈಗ ನಾನು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿ. ಕನ್ನಡ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 25 ಇರುತ್ತೆ ಅಂದ್ಕೊಳ್ಳಿ. ನಿಮಗೆ ಇಂಟರ್ನಲ್ ಮಾರ್ಕ್ಸ್ 25 ಇರುತ್ತೆ. ಸ್ಕೂಲಲ್ಲಿ ಕೊಟ್ಟಿರ್ತಾರಲ್ವ 25ನ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ನೀವು ಥಿಯರಿ ಎಕ್ಸಾಮ್ ಏನು ಬರೀತೀರಾ ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು 14, 15 ಹಿಂಗೆ ತೆಗೆದ್ರೆ ಸಾಕು, ನೀವು ಅಲ್ಲಿ ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 25 ಅನ್ನೋದು ಬಂದಿರುತ್ತೆ. ಅಲ್ಲಿ ಬಂದ್ಬಿಟ್ಟು ನೀವು ಥಿಯರಿಯಲ್ಲಿ ಬಂದ್ಬಿಟ್ಟು ನೀವು 13, 14 ತೆಗ್ದಿರ್ತೀರ. ಪ್ಲಸ್ ಮಾಡ್ಕೊಳ್ಳಿ. 25 + 13 ಅಂದರೆ ಎಷ್ಟಾಯಿತು? 37 ಮಾರ್ಕ್ಸ್ ಒಂದು ಕನ್ನಡ ಎಕ್ಸಾಮಲ್ಲಿ ಬರುತ್ತೆ. ನೀವು ಅಲ್ಲಿ 33% ತೆಗ್ದೇ ಬಿಟ್ಟಿರ್ತೀರ. ನೀವು ಕನ್ನಡ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಎಲ್ಲ ಸಬ್ಜೆಕ್ಟಲ್ಲಿ ಕೂಡ ಹಿಂಗೆ ಇರುತ್ತೆ. ನಿಮಗೆ ಕನ್ನಡ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 25 ಇರುತ್ತೆ. ಇನ್ನು ಮಿಕ್ಕಿದ ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು 20 ಇರುತ್ತೆ. ನೀವು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ಬೋದು, ಬ್ರೋ ನನಗೆ 25ಕ್ಕೆ 25 ಕೊಟ್ಟಿಲ್ಲ, 20 ಕೊಟ್ಟಿಲ್ಲ ಅಂತ 15, 16 ಹಿಂಗೆ ಕೊಟ್ಟಿರ್ತಾರೆ ಬ್ರೋ, ಅವಾಗ ಏನು ಮಾಡೋದು ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ಬೋದು. ಆವಾಗ ಬಂದ್ಬಿಟ್ಟು ನೀವು ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು ಜಾಸ್ತಿ ತೆಗಿಬೇಕಾಗುತ್ತೆ. ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು ಒಂದು 18, 19 ಹಿಂಗೆ ತೆಗೆದಿದ್ರೆ ನೀವು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಮಾಜ ವಿಜ್ಞಾನದಲ್ಲಿ ಬಂದ್ಬಿಟ್ಟು ನೀವು ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು 18ನ ತೆಗ್ದಿರ್ತೀರ ಅಂದ್ಕೊಳ್ಳಿ ಥಿಯರಿ ಎಕ್ಸಾಮಲ್ಲಿ. ನಿಮಗೆ ಇಂಟರ್ನಲ್ ಬಂದ್ಬಿಟ್ಟು ನಿಮಗೆ 15ನ ಕೊಟ್ಟಿರ್ತಾರೆ. ಯಾರು ಸ್ಕೂಲಲ್ಲಿ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 15ನ ಕೊಟ್ಟಿರ್ತಾರೆ. ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು 18ನ ತೆಗ್ದಿರ್ತೀರ ಸಮಾಜ ವಿಜ್ಞಾನದಲ್ಲಿ. 18 + 15 ಬಂದ್ಬಿಟ್ಟು ನಿಮಗೆ 33 ಅಲ್ಲೇ ಬರುತ್ತೆ. 33% ಅಲ್ಲೇ ಬಂದ್ಬಿಡುತ್ತೆ ನಿಮಗೆ. 33% ಬಂದೋದಕ್ಕೆ ನೀವು ಸಮಾಜ ವಿಜ್ಞಾನದಲ್ಲಿ ಪಾಸ್ ಅಂತ ಕನ್ಸಿಡರ್ನ ಮಾಡ್ತಾರೆ. ಎಲ್ಲ ಸಬ್ಜೆಕ್ಟಲ್ಲೂ ಬಂದು ನೀವು 33% ಬಂದರೆ ನೀವು ಪಾಸ್ ಆಗ್ತೀರಾ. ಇಂಟರ್ನಲ್ ಪ್ಲಸ್ಸು ನಿಮಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗ್ತೀರಾ. ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ವ್ಯಾಲ್ಯೂಯೇಷನ್ ಬಗ್ಗೆ. ವ್ಯಾಲ್ಯೂಯೇಷನ್ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೇಳ್ತೀರಿ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಯಾವ ಒಂದು ಸಮಯದಲ್ಲಿ ಕೊಡ್ತಾರೆ ಅಂತ. ಆ ಒಂದು ವಿಡಿಯೋ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತೀರ, ಬ್ರೋ ನಮ್ಮ ಒಂದು ರಿಸಲ್ಟು ನಾಳೆ ಮಧ್ಯಾಹ್ನ 12:30ಕ್ಕೆ ಬರುತ್ತೆ ಅಂತ. ನಾಳೆ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ರಿಸಲ್ಟ್ ಅನ್ನೋದು ಬರೋದಿಲ್ಲ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು. ನಿಮಗೆ ನಾಳೆ ಬಂದ್ಬಿಟ್ಟು ರಿಸಲ್ಟ್ ಅನ್ನೋದು ಕೊಡೋದಿಲ್ಲ. ನಿಮಗೆ ಇದೇ ತಿಂಗಳು 23, 24, 25ಕ್ಕೆ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ವ್ಯಾಲ್ಯೂಯೇಷನ್ ಯಾವಾಗ ಮುಗಿಯುತ್ತೆ ಆದಷ್ಟು ಬೇಗ ಮುಗಿಸ್ಕೊಂಡು ನಿಮಗೆ 24, 25 ಅಥವಾ 23ಕ್ಕೆ ನಿಮಗೆ ರಿಸಲ್ಟ್ ಅನ್ನೋದು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 8ನೇ ತಾರೀಕಿಂದ ಬಂದ್ಬಿಟ್ಟು ಸ್ಟಾರ್ಟ್ ಆಗಿದೆ. ಈಗ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಅನ್ನೋದು ಒಂದು 6 to 7 ಡೇಸ್ ಆಗಿರಬೇಕಷ್ಟೇ. ನಿಮಗೆ ಆ ವ್ಯಾಲ್ಯೂಯೇಷನ್ ಬೇಗ ಮುಗಿಸ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಅವ್ರೇನಾದ್ರು ಅನೌನ್ಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ನಾನು ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಪ್ಪ ಅಂದರೆ SSLC ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಮಗೆ ಗ್ರೇಡ್ನ ಕೊಡ್ತಾರೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ನಿಮಗೆ SSLC ಎಕ್ಸಾಮಲ್ಲಿ ಬಂದ್ಬಿಟ್ಟು ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಿಮಗೆ ಗ್ರೇಡ್ನ ಕೊಡ್ತಾರೆ. ನಾನು ಸುಮಾರು ವಿಡಿಯೋ ಮಾಡಿದ್ದೀನಿ. ಚಾನಲಲ್ಲಿ ಇರುತ್ತೆ, ಹೋಗಿ ವಿಸಿಟ್ ಮಾಡಿ. ನಿಮಗೆ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಅಕಸ್ಮಾತ್ ನೀವು ಫೇಲ್ ಆದರೂ ಕೂಡ ಯಾರೇ ರಿಪೀಟರ್ಸ್ ಆಗಿರೋ ಫ್ರೆಷರ್ಸ್ ಆಗಿರ್ಬೋದು ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು, ಹಿಂದಿ ಎಕ್ಸಾಮಲ್ಲಿ ಅಕಸ್ಮಾತ್ ನೀವು ಫೇಲ್ ಆಯಿತು ಅಂದರೆ ನೀವು NC ಅಂತ ಅಲ್ಲಿ ಮೆನ್ಷನ್ ಮಾಡೋದಿಲ್ಲ ನಿಮಗೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ C ಗ್ರೇಡ್ ಅನ್ನೋದು ಕೊಡ್ತಾರೆ.
ಸೊ ಹಿಂದಿ ಎಕ್ಸಾಮ್ದು ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ತುಂಬ ಜನ ವಿದ್ಯಾರ್ಥಿಗಳು ಅಕಸ್ಮಾತ್ ನೀವು ಎಕ್ಸಾಮ್ 1ರಲ್ಲಿ ನಾವು NC ಅಂತ ತೊಗೊಂಡ್ರೆ, ಸೊ ನಾವು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ, ನಾವು ಎಕ್ಸಾಮ್ 2ಗೆ ಬರೆದಾಗ ನಾವು ಅಲ್ಲಿ ನಮಗೆ ಸಪ್ಲಿಮೆಂಟ್ರಿ ಅಂತ ಕೊಡ್ತಾರಾ ಬ್ರೋ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾರೆ. ಎಕ್ಸಾಮ್ 2 ಅಂತ ಮೆನ್ಷನ್ ಮಾಡ್ತಾರೆ ಮಾರ್ಕ್ಸ್ ಕಾರ್ಡಲ್ಲಿ ಅಂತ. ಸೊ ನಿಮಗೆ ಎಕ್ಸಾಮ್ 2 ಮತ್ತು ಸಪ್ಲಿಮೆಂಟ್ರಿ ಅಂತ ಯಾವುದೇ ಒಂದು ಇದನ್ನು ಮೆನ್ಷನ್ ಮಾಡೋದಿಲ್ಲ, ಭಯ ಪಟ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನಿಮಗೆ ಎಕ್ಸಾಮ್ 1ರಲ್ಲಿ ಏನು ನಿಮಗೆ ಮಾರ್ಕ್ ಶೀಟು ಬರುತ್ತೆ, ಸೊ ಅದನ್ನೇ ನಿಮಗೆ, ಸೊ ಅಲ್ಲಿ ಏನು ಕೂಡ ಮೆನ್ಷನ್ ಮಾಡಲ್ಲ, ಎಕ್ಸಾಮ್ 2 ಅಂತಲೂ ಮೆನ್ಷನ್ ಮಾಡಲ್ಲ, ಸಪ್ಲಿಮೆಂಟ್ರಿ ಅಂತಲೂ ಏನು ಕೂಡ ನಿಮಗೆ ಮೆನ್ಷನ್ ಮಾಡೋದಿಲ್ಲ. ಸೊ ಮಾಮೂಲಿಯಾಗಿ ಎಲ್ಲರಿಗೂ ಹೇಗೆ ಕೊಡ್ತಾರೆ, ಸೊ ಅದನ್ನು ನಿಮಗೂ ಕೊಡ್ತಾರೆ, ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಏನಾದರೂ ಎಕ್ಸಾಮ್ 1ರಲ್ಲಿ ರಿಸಲ್ಟ್ ಎಲ್ಲ ಬಂದಾದಮೇಲೆ ನೀವು ಸೊ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀನಿ ಅಂದರೆ 1-2 ಮಾರ್ಕ್ಸಲ್ಲಿ ಸೊ ನಂದು ಮಾರ್ಕ್ಸ್ ಹೋಗಿದೆ ಬ್ರೋ ಅಂದರೆ ನೀವು ರಿವ್ಯಾಲ್ಯೂಯೇಷನ್ ಕೂಡ ಅಪ್ಲೈನ ಮಾಡ್ಬೋದು. ಮತ್ತು ನಾವು ಇಂಪ್ರೂವ್ಮೆಂಟ್ಗೆ ನಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಬ್ರೋ ಎಕ್ಸಾಮ್ 1ರಲ್ಲಿ, ಸೊ ನಾನು ಜಾಸ್ತಿ ಪರ್ಸೆಂಟೇಜ್ನ ತೆಗಿಬೇಕು ಅಂದರೆ ಸೊ ನೀವು ಇಂಪ್ರೂವ್ಮೆಂಟ್ಗೂ ಕೂಡ ಎಕ್ಸಾಮ್ 2ನ ಕಟ್ಟಿ ನೀವು ಬರೀಬೋದು. ಇದಿಷ್ಟು SLC ಬಗ್ಗೆ ಮಾಹಿತಿ. ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ಮಾಡಿಕೊಡ್ತೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.